ಸ್ವತಃ ಅಮಿತ್ ಶಾ ಅವರಿಂದಲೇ ಟಾಸ್ಕ್ ಟೆಸ್ಟ್ ಆಗಿತ್ತು. ಈ ಹಿಂದೆ ಕರ್ನಾಟಕದಲ್ಲಿ ನಡ್ಡಾ, ಮೋದಿ, ಶಾ ಹವಾ ಸೃಷ್ಟಿಗೆ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಬಿಜೆಪಿಯಲ್ಲಿನ ಒಳತಂತ್ರದ ಆಟ ಈಗ ದೊಡ್ಡ ಮಟ್ಟದಲ್ಲಿ ಮುಂದುವರಿತಾ ಇದೆ. ಜನವರಿಯಲ್ಲಿ ಬಿಜೆಪಿಯಲ್ಲಿ ತ್ರಿಮೂರ್ತಿಗಳ ಚಕ್ರವ್ಯೂಹ. ಅಮಿತ್ ಶಾ ಅವರು ಬಂದರು, ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಮಟ್ಟದ ಹವವನ್ನು ಸೃಷ್ಟಿ ಮಾಡಿದ್ರು. ಅದಾದ್ಮೇಲೆ ನಡ್ಡಾ, ಅದಾದ್ಮೇಲೆ ಈಗ ಮೋದಿ ಅವರ ಆಗಮನ ಆಗ್ತಾ ಇದೆ. ಓಲ್ಡ್ ಮೈಸೂರು ಭಾಗದಲ್ಲಿ ಅಬ್ಬರಿಸಿ ಹೋಗಿದ್ರು ಅಮಿತ್ ಶಾ ಅವರು. ಒಂದಿಷ್ಟು ಟಾಸ್ಕ್ ಅನ್ನು ಕೂಡ ರಾಜ್ಯ ನಾಯಕರಿಗೆ ಕೊಟ್ಟು ಹೋಗಿದ್ರು. HDK ಗೌಡರ ವಿರುದ್ಧ ಗುಡುಗಿ ಹೋಗಿದ್ರು. ಬಿಜೆಪಿಯ ಚುನಾವಣಾ ಚಾಣಕ್ಯ ಒಕ್ಕಲಿಗ ಮತಗಳ ಮೇಲೆ ಕಣ್ಣಿಟ್ಟು ರಾಜಕೀಯ ದಾಳಿಯನ್ನ ಮಾಡಿದ್ರು ಅಮಿತ್ ಶಾ ಅವರು. ಸಂಕ್ರಾಂತಿ ಬಳಿಕ ಮತ್ತೆ ಅಮಿತ್ ಶಾ 2 ದಿನ ರಾಜ್ಯ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಆಪರೇಷನ್ ಓಲ್ಡ್ ಮೈಸೂರು ಬಗ್ಗೆ ರಿಪೋರ್ಟ್ ಅನ್ನು ಕೊಡಲಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ನಾಯಕರು 2023ರ ಚುನಾವಣೆ ಏನಿದೆ ಅಲ್ಲಿ ಸ್ಪಷ್ಟ ಬಹುಮತವನ್ನ ಪಡಿಬೇಕು ಅಂದ್ರೆ ಬಿಜೆಪಿಗೆ ಟಾರ್ಗೆಟ್ ಇರುವಂತಹದ್ದೇ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಕಬಳಿಸಬೇಕು, ಕಬ್ಜಾ ಮಾಡ್ಕೊಳ್ಬೇಕು ಅಂತೇಳಿ ಈಗಾಗಲೇ ಬಿಜೆಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾ ಟಾರ್ಗೆಟ್ ಅನ್ನು ಕೊಟ್ಟು ಹೋಗಿದ್ದಾರೆ. ಆ ಟಾರ್ಗೆಟ್ ನಿಟ್ಟಿನಲ್ಲಿಯೇ ಬಿಜೆಪಿಯ ನಾಯಕರುಗಳು ದಾಳಿಯನ್ನ ಮಾಡ್ತಾ ಇದ್ದಾರೆ. ಒಂದಿಷ್ಟು ಅಸ್ತ್ರಗಳನ್ನ ತಮ್ಮ ಬತ್ತಳಿಕೆಯಲ್ಲಿರುವಂತಹ ಬಾಣಗಳ ಪ್ರಯೋಗ ಆಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಹುಬ್ಬಳ್ಳಿಗೆ ಬಂದಿರುವಂತಹದ್ದು. ಇಲ್ಲಿಗೆ ನಿಲ್ಲಲ್ಲ ಇವರ ಈ ಎಂಟ್ರಿ, ರಾಜ್ಯಕ್ಕೆ ಬರುವಂತಹದ್ದು ಮುಂದಿನ ದಿನಗಳಲ್ಲಿ ಮತ್ತೆ ದೊಡ್ಡ ಮಟ್ಟದ ಕ್ರಾಂತಿಯನ್ನು ಮಾಡಲಿಕ್ಕೆ ಬಿಜೆಪಿಯ ವರಿಷ್ಠರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ರಾಜ್ಯದಲ್ಲಿ ತ್ರಿಮೂರ್ತಿಗಳ ಚಕ್ರವ್ಯೂಹ ಹೇಗಿದೆ? ಚುನಾವಣೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಜಾತಿ ಸಮೀಕರಣದ ಬಹುದೊಡ್ಡ ಚಕ್ರವ್ಯೂಹವನ್ನು ಹೆಣೆಯಲಾಗಿದೆ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರು, ಮಧ್ಯಭಾಗದಲ್ಲಿ ಅಮಿತ್ ಶಾ ಅವರು 5 ಮಠಗಳನ್ನು ಭೇಟಿ ಕೊಟ್ಟಿದ್ರು. ಈಗ ಯುವ ಸಮೂಹವನ್ನು ಟಾರ್ಗೆಟ್ ಮಾಡಿ ಪ್ರಧಾನಿ ಮೋದಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇನ್ನು ಬಿಜೆಪಿ ಹೈಕಮಾಂಡ್ಗೆ 6 ಸಮುದಾಯಗಳೇ ಟಾರ್ಗೆಟ್ ಆಗಿರುವಂತಹದ್ದು. ಆ ಪ್ರಬಲ ಸಮುದಾಯದ ಮತ ಬ್ಯಾಂಕ್ ಅನ್ನು ಗಟ್ಟಿಗೊಳಿಸುವಂತಹ ನಿಟ್ಟಿನಲ್ಲಿ, ಮತಬುಟ್ಟಿಗೆ ಕೈ ಹಾಕುವಂತಹ ನಿಟ್ಟಿನಲ್ಲಿ ಏನೆಲ್ಲ ಪ್ಲಾನ್ ಅನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ಕೂಡ ವರಿಷ್ಠರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅಮಿತ್ ಶಾ ಬಂದು ಹೋದ ಬಳಿಕ ನಡ್ಡಾ ಜಾತಿ ಅಸ್ತ್ರವನ್ನು ಪ್ರಯೋಗಿಸಿದ್ರು. ಅಮಿತ್ ಶಾ ಹಳೆ ಮೈಸೂರು ಭಾಗದಲ್ಲಿ ಜನಸಂಕಲ್ಪ ಯಾತ್ರೆಯಲ್ಲಿ ಭಾಗಿಯಾಗಿದ್ರು. ಈ ಮೂಲಕ ದಳಪತಿಗಳ ವಿರುದ್ಧ, ಕಾಂಗ್ರೆಸ್ನ ವಿರುದ್ಧ ರಣಕಹಳೆಯನ್ನ ಮೊಳಗಿಸಿದ್ರು. ಅದಾದ್ಮೇಲೆ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಬರ್ತಾರೆ, 5 ಮಠಗಳನ್ನ ವಿಸಿಟ್ ಮಾಡ್ತಾರೆ. ಈ ಮೂಲಕ 6 ಸಮುದಾಯಗಳನ್ನು ಟಾರ್ಗೆಟ್ ಮಾಡಿದ ಬಿಜೆಪಿ 2 ದಿನ 7 ಪ್ರಮುಖ ಮಠಗಳಿಗೆ ವಿಸಿಟ್ ಕೊಟ್ಟಿದ್ರು JP ನಡ್ಡಾ ಅವರು. ಈ ಮೂಲಕ ಆ 7 ಸಮುದಾಯದ ಮಠಗಳ ಭೇಟಿ ಮೂಲಕ ಆ ಸಮುದಾಯದ ಮತ ಬ್ಯಾಂಕ್ ಅನ್ನು ಗಟ್ಟಿಗೊಳಿಸುವಂತಹ ಕೆಲಸವನ್ನು ಮಾಡಿದ್ರು. ನಡ್ಡಾ ಮಠ ಯಾತ್ರೆಗೆ ರೂಟ್ ಮ್ಯಾಪ್ ಅನ್ನು ತಯಾರಿಸಿದ್ದು ರಾಜ್ಯ ಬಿಜೆಪಿಯ ನಾಯಕರು. ಯಾವ್ಯಾವ ಸಮುದಾಯ ಪ್ರಬಲ, ಯಾವ್ಯಾವ ಸಮುದಾಯದ ಮಠಗಳು ಹೋದರೆ ಅಲ್ಲಿಯ ಒಂದಿಷ್ಟು ಸಂಚಲನ ಆಗುತ್ತೆ, ಎಲ್ಲದರ ಮಾಹಿತಿಯನ್ನು ಅವರಿಗೆ ಕೊಟ್ಟಿದ್ರು. ಇನ್ನು ಪಕ್ಷದ ಸಂಘಟನಾ ಸಮಾವೇಶ, ಸಾರ್ವಜನಿಕ ಸಮಾವೇಶಗಳ ಜೊತೆಗೆ ಮಠಯಾತ್ರೆಯನ್ನು ಕೂಡ ಈ ಬಾರಿ ಬಿಜೆಪಿ ಮಾಡಲಿದೆ. ಈ ಮಠಯಾತ್ರೆಗೆ ತ್ರಿಮೂರ್ತಿಗಳ ಆಗಮನ ಆಗೋದು ಬಹುತೇಕ ಪಕ್ಕ ಆಗಿದೆ. ತುಮಕೂರು ಸಿದ್ಧಗಂಗಾ ಮಠ ಆಗಿರ್ಬೋದು, ಚಿತ್ರದುರ್ಗದ ಮಾಧಾರ ಚೆನ್ನಯ್ಯ ಮಠ ಆಗಿರಬಹುದು, ತರಳಬಾಲು ಮಠ, ಬೋವಿ ಮಠ, ದಾವಣಗೆರೆ ಜಿಲ್ಲೆಯ ಪಂಚಮಸಾಲಿ ಹರಿಹರ ಪೀಠ, ಕನಕ ಗುರುಪೀಠ, ವಾಲ್ಮೀಕಿ ಗುರುಪೀಠಕ್ಕೂ ಕೂಡ ಭೇಟಿಯನ್ನು ಕೊಟ್ಟಿದ್ರು JP ನಡ್ಡಾ ಅವರು. ಅಮಿತ್ ಶಾ ಬಂದು ಹೋದ ಬಳಿಕ ಬಿಜೆಪಿಯಲ್ಲಿ ಜಾತಿ ಸಮೀಕರಣದ ರಾಜಕಾರಣ ದೊಡ್ಡ ಮಟ್ಟದಲ್ಲಿ ಗಟ್ಟಿ ಆಗ್ತಾ ಇದೆ. ಈ ಮೂಲಕ ಬಿಜೆಪಿ ಜಾತಿ ಸಮೀಕರಣದ ಮೂಲಕವೇ ಈ ಬಾರಿ ಚುನಾವಣೆಯನ್ನು ಎದುರಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಹಳೆ ಮೈಸೂರು ಭಾಗದ ಭೇಟಿಯ ವೇಳೆ ಒಕ್ಕಲಿಗ ಲಿಂಗಾಯತ ಕಾಂಬಿನೇಷನ್ಗೆ ಶಾ ತಂತ್ರವನ್ನು ಹೆಣೆದಿದ್ರು. ಅದೇ ನಿಟ್ಟಿನಲ್ಲಿಯೇ ಈಗ ಬಿಜೆಪಿಯ ರಾಜ್ಯ ನಾಯಕರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಕ್ಕಲಿಗ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ JDS ವಿರುದ್ಧ ಗುಡುಗಿ ಆದಿಚುಂಚನಗಿರಿ ಮಠಕ್ಕೂ ಕೂಡ ಭೇಟಿ ಕೊಟ್ಟಿದ್ರು ಅಮಿತ್ ಶಾ ಅವರು. ಜಾತಿ ಸಮೀಕರಣ, ಹಿಂದುತ್ವ ಅಜೆಂಡಾಗಳನ್ನು ಗಟ್ಟಿಗೊಳಿಸಲು ಬಿಜೆಪಿ ಹೈಕಮಾಂಡ್ ಮೆಗಾ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಯಾಕಾಗಿ ಪ್ರತಿಷ್ಠೆಯ ಕಣವಾಗಿದೆ ಇದು ವರಿಷ್ಠರಿಗೆ ಅಂತ ನೋಡ್ತಾ ಹೋಗೋದಾದ್ರೆ 2024ಕ್ಕೆ ಲೋಕಸಭಾ ಚುನಾವಣೆ ಇದೆ. ಈ ಲೋಕಸಭಾ ಚುನಾವಣೆಗೂ ಮೊದಲು ರಾಜ್ಯ ವಿಧಾನಸಭಾ ಚುನಾವಣೆ ಬಿಜೆಪಿಗೆ ಅತ್ಯಂತ ನಿರ್ಣಾಯಕ ಮತ್ತು ಪ್ರಮುಖ. ಕಾರಣ, ಉತ್ತರ ಪ್ರದೇಶವನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು MP ಸೀಟ್ಗಳಿರುವಂತಹದ್ದು ಕರ್ನಾಟಕದಲ್ಲಿಯೇ. ಹಾಗಾಗಿ ಇಲ್ಲಿ ಮತ್ತೊಮ್ಮೆ ಅಧಿಕಾರದ ಗದ್ದುಗೆಯನ್ನು ಹಿಡಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಮೋದಿಯವರು ಗೆಲ್ಲುವಂತಹ ಸಾಧ್ಯತೆ ಇದೆ, ಪ್ರಧಾನಿಗಳಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿಯೇ ಈ 2023ರ ಚುನಾವಣೆಯನ್ನು ಅತ್ಯಂತ ಪ್ರತಿಷ್ಠೆಯಾಗಿ ಈಗ ಬಿಜೆಪಿಯ ನಾಯಕರು ತೆಗೆದುಕೊಂಡಿರುವಂತಹದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ಅಮಿತ್ ಶಾ JP ನಡ್ಡಾ ಬಳಿಕ ಈಗ ಮೋದಿ ಎಂಟ್ರಿ ಆಗಿರುವಂತಹದ್ದು.
ಈ ಮೋದಿ ಎಂಟ್ರಿ ಏನನ್ನ ಸೂಚಿಸ್ತಾ ಇದೆ, ಈ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಸಂಚಲನಗಳ ಆಗಬಹುದು ಅಂತ? ಪ್ರಮುಖವಾಗಿರ್ತಕ್ಕಂಥದ್ದು ಚುನಾವಣೆಯನ್ನ ಒಂದು ರೀತಿಯಲ್ಲಿ ಬಿಜೆಪಿ ಹೈಕಮಾಂಡ್ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಯಾಕೆಂದ್ರೆ ಈಗಿರ್ತಕ್ಕಂಥ ಅಧಿಕಾರವನ್ನ ಶತಾಯಗತಾಯ ಉಳಿಸ್ಕೊಳ್ಬೇಕು, ಕಾಂಗ್ರೆಸ್ಗೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಅವಕಾಶ ಮಾಡಿಕೊಡಬಾರ್ದು ಅನ್ನೋ ದೃಷ್ಟಿಯಿಂದ. ಯಾಕೆಂದ್ರೆ ಕಾಂಗ್ರೆಸ್ಗೂ ಕೂಡ ಎಲ್ಲೋ ಒಂದ್ ಕಡೆ ಕರ್ನಾಟಕ ಬಹುದೊಡ್ಡ ರಾಜ್ಯ ಆಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಎಲ್ಲೋ ಒಂದ್ ಕಡೆ ಚಿಗುರ್ಕೊಂಡ್ರೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಅವರು ಆಟ ಆಡೋದಕ್ಕೆ ಅವಕಾಶ ಸಿಕ್ಕಂತಾಗುತ್ತೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ಮೋದಿ ಮತ್ತೆ ಅಮಿತ್ ಶಾ ಅವರ ಜೋಡಿ ಏನಿದೆ ಅದು ಬೇರೆ ಬೇರೆ ರೀತಿಯ ತಂತ್ರಗಾರಿಕೆಗಳಲ್ಲಿ ಮುಳುಗಿರ್ತಕ್ಕಂಥದ್ದು. ಹಿಂದುತ್ವ, ಜಾತಿ ಸಮೀಕರಣ, ಅಭಿವೃದ್ಧಿ ಪ್ಲಸ್ ಮತ್ತೆ ಯುವ ಟಾರ್ಗೆಟ್, ಈ ಮೂರು ಮಂತ್ರಗಳೊಂದಿಗೆ ಎಲ್ಲೋ ಒಂದ್ ಕಡೆ ಚುನಾವಣಾ ಅಖಾಡಕ್ಕೆ ಬಿಜೆಪಿ ಹೈಕಮಾಂಡ್ ಇಳಿದಂಗಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ಯುವಜನೋತ್ಸವವನ್ನು ಕೇಂದ್ರ ಸರ್ಕಾರದ ವತಿಯಿಂದ ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಮಾಡತಕ್ಕಂಥದ್ದು. ಕಳೆದ ಬಾರಿ ಅಹಮದಾಬಾದ್ನಲ್ಲಿ ಮಾಡಿದ್ರು, ಈಗ ಕರ್ನಾಟಕವನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಹುಬ್ಬಳ್ಳಿಯನ್ನು ಸೆಂಟರ್ ಆಗಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ 8 ಲಕ್ಷಕ್ಕೂ ಹೆಚ್ಚು ಯುವ ಮತದಾರರಿದ್ದಾರೆ, ಅವರನ್ನೇ ಟಾರ್ಗೆಟ್ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಮೋದಿಯವರು ಇವತ್ತು ಅಖಾಡಕ್ಕೆ ಇಳಿತಾ ಇದ್ದಾರೆ. ಜೊತೆಗೆ 19ನೇ ತಾರೀಕು ಮತ್ತೆ ವಾಪಸ್ಸು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ನಾರಾಯಣಪುರದಲ್ಲಿ ಒಂದು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾರೆ. ಕಲಬುರಗಿಯಲ್ಲೂ ಕೂಡ ಒಂದು ಸಮಾವೇಶವನ್ನು ಫಿಕ್ಸ್ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಹಾಗಾಗಿ ಇನ್ನು ರಾಜ್ಯದಲ್ಲಿ ಮೋದಿ ಯಾತ್ರೆ ಆರಂಭ ಇವತ್ತಿನಿಂದ ಶುರುವಾಗುತ್ತೆ ಅನ್ನೋದು ಕೂಡ ಪಕ್ಕ. ಯಾಕೆಂದರೆ ಫೆಬ್ರವರಿಯಲ್ಲಿ ಸುಮಾರು 6ರಿಂದ 8 ರ್ಯಾಲಿಗಳು ಕರ್ನಾಟಕದಲ್ಲಿ ನಡೆಯುವಂತಹ ಸಾಧ್ಯತೆ ಇದೆ. ಅದಕ್ಕಾಗಿ ಎಲ್ಲವನ್ನು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಅಮಿತ್ ಶಾ ಅವರು ಓಲ್ಡ್ ಮೈಸೂರಿಗೆ ಬಂದು ಅಲ್ಲಿ ಜಾತಿ ಸಮೀಕರಣ ಅಂದರೆ ಜಾತಿಯ ಅಡ್ಡಾದಲ್ಲಿ ಹಿಂದುತ್ವ ಬೀಜವನ್ನು ಬಿತ್ತೋದ್ರ ಜೊತೆಗೆ ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರನ್ನ ಟಾರ್ಗೆಟ್ ಮಾಡಿ ಅವರು ಬೇರೆ ರೀತಿಯ ಸ್ಟ್ರಾಟಜಿಯನ್ನು ಮಾಡಿದ್ದಾರೆ. ಜೊತೆಗೆ JP ನಡ್ಡಾ ಅವರು ಬಂದಂಥ ಸಂದರ್ಭದಲ್ಲಿ ಮಧ್ಯ ಕರ್ನಾಟಕದಲ್ಲಿ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಗಳ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ವಿವಿಧ ಮಠಾಧೀಶಗಳನ್ನ ಭೇಟಿ ಮಾಡಿದರೆ 6 ಮಠಗಳಿಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ 5 ಸಮುದಾಯಗಳನ್ನು ಟಾರ್ಗೆಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಅದು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಅಂದರೆ ಜಾತಿ ಸಮೀಕರಣ ಜೊತೆಗೆ ಮಠಗಳನ್ನು ಕೂಡ ಒಂದು ರೀತಿಯಲ್ಲಿ ಓಲೈಕೆ ಮಾಡೋ ನಿಟ್ಟಿನಲ್ಲಿ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆ ಅಂತ. ಈಗ ಮೋದಿ ಬರ್ತಾ ಇದ್ದಾರೆ, ಯುವಜನರನ್ನೇ ಟಾರ್ಗೆಟ್ ಮಾಡಿಕೊಂಡು ಯುವಜನೋತ್ಸವ ಸರ್ಕಾರಿ ಕಾರ್ಯಕ್ರಮ ಆದರೂ ಕೂಡ ಬೇರೆ ರೀತಿಯ ಸಂದೇಶವನ್ನು ಕೊಡುವಂಥವ್ರು ಇದ್ದಾರೆ. ಹಾಗಾಗಿ ಮೋದಿ ಭಾಷಣ ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ, ಯುವಜನರ ವಿಚಾರಕ್ಕೆ ಬಂದಾಗ ಮೋದಿ ಅಂತ ತೋರಿಸ್ತಾರೆ. ಹಿಂದುತ್ವ, ಜಾತಿ ಸಮೀಕರಣ ಅಂತ ಬಂದಂಥ ಸಂದರ್ಭದಲ್ಲಿ ಬಿಜೆಪಿ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ತ್ರಿಮೂರ್ತಿಗಳ ಸಂಚಲನ ಏನಿದೆ ಅದು ಪಕ್ಷದ ಒಳಗಡೆಯೂ ಕೂಡ ಆ ಒಂದು ಬೇರೆ ಬೇರೆ ರೀತಿಯ ತಂತ್ರಗಾರಿಕೆಗಳನ್ನು ಕೂಡ ಎಣೆಯೋದಕ್ಕೆ ಸಾಧ್ಯವಾಗ್ತಾ ಇದೆ ಅಂತ ಕೂಡ ರಾಜ್ಯ ಬಿಜೆಪಿ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇನ್ನು ಮುಂದೆ ಶುರುವಾಗುತ್ತೆ. ಯಾಕೆಂದರೆ ಇದೇ ಜನವರಿ ಅಂತ್ಯಕ್ಕೆ ಬೆಂಗಳೂರಿಗೆ ಯೋಗಿ ಆದಿತ್ಯನಾಥ್ ಅವರು ಕೂಡ ಬರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಹೈಕಮಾಂಡ್ ಒಂದರ ಮೇಲೆ ಒಬ್ಬೊಬ್ಬರಂತೆ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಹೈಕಮಾಂಡ್ ನಾಯಕರನ್ನ ಕರ್ನಾಟಕ ರಾಜ್ಯಕ್ಕೆ ತಂದಿಳಿಸಿ ಅವರ ಮೂಲಕ ಎಲ್ಲೋ ಒಂದು ಕಡೆ ಮನ ಗೆಲ್ಲುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ತಂದು ಕೊಡುತ್ತೆ ಮುಂದಿನ ದಿನಗಳಲ್ಲಿ ಕೂಡ ಕಾದು ನೋಡಬೇಕು ಪ್ರೇಮ್.